ಲಾಸ್ಟ್ ನೈಟ್ ಲೇಟಾಗಿ ಮಲ್ಕೊಂಡ್ರು ಬೆಳಗಿನ ಎಕ್ಸೈಟ್ಮೆಂಟಲ್ಲಿ ನಾವೆಲ್ಲ ಸ್ವಲ್ಪ ಬೇಗನೆ ಎದ್ವಿ. ಅಡುಗೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಒಂದೊಂದಾಗಿ ಜೋಡಿಸ್ಕೊತಾ ಇದ್ವಿ. ಹಾಗೆ ಸ್ವಲ್ಪ ಜನ ಡೆಕೋರೇಷನ್ ಮಾಡೋದಕ್ಕೆ ಐಡಿಯಾ ಬಿಲ್ಡ್ ಮಾಡ್ತಾಯಿದ್ರು. ಎರಡೂ ಕೆಲಸನೂ ಪ್ಯಾರಲಲ್ ಆಗಿ ಆಗಲಿ ಅಂತ ನಾವು ಹೀಗೆ ಡಿವೈಡ್ ಮಾಡ್ಕೊಂಡ್ವಿ. ಒಂದು ಕಡೆ ಅಡುಗೆ ರೆಡಿ ಆಗ್ತಾಯಿದ್ರೆ ಒಂದು ಕಡೆ ಡೆಕೋರೇಷನ್ ಆಗ್ತಾಯಿತ್ತು. ಇಲ್ಲಿ ಒಂದು ಕಡೆ ಚಿಕನ್ ಬಿರಿಯಾನಿ, ಇನ್ನೊಂದು ಕಡೆ ಚಿಕನ್ ಚಾಪ್ಸ್ ರೆಡಿ ಆಗ್ತಾಯಿದ್ರೆ ಅಲ್ಲಿ ಆ ಟೀಮ್ ಡೆಕೋರೇಷನಲ್ಲಿ ಬ್ಯುಸಿ ಆಗಿದ್ರು. ಎಲ್ಲ ಕೆಲಸ ಮುಗಿಸಿ ಎಲ್ಲನೂ ಸೆಟ್ ಮಾಡಿ ನಾವು ಹುಡುಗಿರೆಲ್ಲ ರೆಡಿ ಹೋದ್ವಿ. ನಾವೆಲ್ಲ ರೆಡಿ ಹೋದ್ರೆ ಗೊತ್ತಲ್ಲ, ಮಿನಿಮಮ್ 2 hours ನಾವಂತೂ ಈಚೆ ಬರೋದಿಲ್ಲ. ಕಲರ್ ಥೀಮ್ ಇದ್ದಿದ್ರಿಂದ ನಾವೆಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಸಖತ್ತಾಗಿ ರೆಡಿ ಆದ್ವಿ. ಯಾರನ್ನೋ ಪ್ರೊಫೆಷ್ನಲ್ನ ಕರೆಸಿ ಮಾಡಿಸಿರೋ ಥರ ಇತ್ತು ನಮ್ಮ ಡೆಕೋರೇಷನ್. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನೀವೇ ನೋಡಿ. ನಾವೆಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ರೆಡಿಯಾಗಿ ಅಮ್ಮ ಆಗೋರ್ನ ಅಪ್ಪ ಆಗೋರ್ನ ವೆಲ್ಕಮ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ಅವರು ಬಂದರು, ನೋಡಿ ಸರ್ಪ್ರೈಸು ಆದರು. ಆಮೇಲೆ ಇನ್ನೇನು ನಮ್ಮ ಸೆಲೆಬ್ರೇಷನ್ಸ್ನ ಜೋರಾಗಿ ಕಿಕ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಜನ ಬೇಬಿ ಗರ್ಲ್ಗೆ ಓಟ್ ಮಾಡಿದ್ರೆ ಸ್ವಲ್ಪ ಜನ ಬೇಬಿ ಬಾಯ್ಗೆ ಓಟ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಆಯಿತು, ಗ್ರೂಪ್ ಫೋಟೋಸ್ ಆಯಿತು. ಆಮೇಲೆ ಎಲ್ಲರೂ ಟೆರೇಸ್ಗೆ ಹೋಗಿ ಅವ್ರವ್ರ ಫೋಟೋಶೂಟ್ಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ನಿನ್ನೆ ಮಾಡಿದ ರೀಲ್ಸ್ ಪ್ರಾಕ್ಟೀಸ್ನ ಇವತ್ತು ಮಾಡಬೇಕಲ್ಲ, ಅದನ್ನು ಮಾಡಿ ಮುಗಿಸಿದ್ವಿ ನಾವು. 2 ದಿನ ಹೇಗೆ ಕಳೀತು ಅಂತ ನಮಗಂತೂ ಗೊತ್ತಿಲ್ಲ. ಎಲ್ಲರಿಗೂ ಬೇಜಾರಲ್ಲಿ ಬಾಯ್ ಮಾಡಿ ನಾಳೆ ಇದ್ದರೆ ಮಂಡೇ ಅಂತ ಅಂದ್ಕೊಂಡು ನಾವಲ್ಲಿಂದ ಹೊರಟ್ವಿ. ಇದೊಂದು ಫನ್ ಫೀಲ್ಡ್ ವೀಕೆಂಡ್ ಆಗಿದ್ದರಿಂದ ನಾನಂತೂ ಇದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರಂತೂ ತುಂಬಾ ಎಂಜಾಯ್ ಮಾಡಿದ್ವಿ.